ಮಹಾ ಕುಂಭಮೇಳದ ಮೊನಾಲಿಸಾಗೆ ಯೂಟ್ಯೂಬರ್ಗಳ ಕಾಟ. ಮೊನಾಲಿಸಾ ಅಂತ ಪ್ರಚಾರ ಕೊಟ್ಟ ಪರಿಣಾಮ ಜನರೆಲ್ಲ ಇವಳು ಹಿಂದೆ ಬಿದ್ದು ಪಾಪ ಆ ಹುಡುಗಿ ಕುಂಭಮೇಳವನ್ನೇ ಬಿಟ್ಟು ಹೋಗಿದ್ದಾಳೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಂದು ಆರಂಭವಾದ ಕುಂಭಮೇಳ ಶಿವರಾತ್ರಿವರೆಗೆ ಅಂದರೆ ಫೆಬ್ರವರಿ 26ರವರೆಗೆ ನಡೆಯಲಿದೆ. ಇಲ್ಲಿಗೆ ಆಗಮಿಸುವ ವಿಶೇಷ ಭಕ್ತರ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ. ಹೀಗೆ ಇತ್ತೀಚೆಗೆ ರುದ್ರಾಕ್ಷಿ ಮಾರುವ ಹುಡುಗಿಯೊಬ್ಬಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಮಾಡಿದ್ದಾಯಿತು. ಅದು ನಿಮಗೆಲ್ಲ ಗೊತ್ತಿರೋದೇ. ಈಕೆಯ ಸೌಂದರ್ಯಕ್ಕೆ ಜನ ಮಾರು ಹೋಗಿದ್ದಾರೆ. ಹೆಸರು ಮೊನಾಲಿಸಾ. ಮಧ್ಯಪ್ರದೇಶದ ಮೊನಾಲಿಸಾ ತನ್ನ ಸೌಂದರ್ಯದಿಂದಾಗಿ ಮತ್ತು ಇದೀಗ ವೈರಲ್ ಆಗ್ತಾ ಇರೋದ್ರಿಂದ ಅವಳಿಗೆ ಕಿರಿಕಿರಿಯೂ ಆಗಿದೆ. ಆದರೂ ಸುದ್ದಿಯಲ್ಲಿದ್ದಾಳೆ. ಕಂದು ಸುಂದರಿ ಎಂದೇ ಹೆಸರುವಾಸಿಯಾಗಿರುವ ಈ ಹುಡುಗಿ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರ್ತಾಳೆ. ಯಾರೋ ಒಬ್ಬರು ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದೇ ತಡ ಈ ವಿಡಿಯೋ 15 ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆಗಳನ್ನು ಪಡೆದು ವಿಡಿಯೋ ವೈರಲ್ ಆದ ತಕ್ಷಣ ಜನರು ಮೊನಾಲಿಸಾಳನ್ನು ನೋಡಲು ಕುಂಭಮೇಳಕ್ಕೆ ಬರಲು ಪ್ರಾರಂಭಿಸಿದ್ದಾರೆ. ವೈರಲ್ ಆದ ನಂತರ ಮೊನಾಲಿಸಾ ವ್ಯಾಪಾರ ಮಾಡುವುದು ತುಂಬ ಕಷ್ಟ ಆಗ್ತಾ ಇದೆ. ಸುತ್ತಲೂ ಯಾವಾಗಲೂ ಜನರ ಗುಂಪು ಇರುವುದು ಕಂಡು ಬರ್ತಾ ಇದೆ. ಯೂಟ್ಯೂಬರ್ಗಳಂತೂ ಅವರೊಂದಿಗೆ ವಿಡಿಯೋ ಮಾಡಲು ದೌಡಾಯಿಸಿ ಬರ್ತಾ ಇದ್ದಾರೆ. ಹೀಗಾಗಿ ಅವಳು ತನ್ನ ಮುಖ ಮುಚ್ಚಿಕೊಂಡು ಓಡಾಡುವಂತಾಗಿದೆ. ಮಾಲೆಗಳನ್ನು ಮಾರಲು ಹೋದಾಗೆಲ್ಲ ಜನರು ಅವಳನ್ನು ಗುರುತಿಸಿದಂತೆ ಮುಖವಾಡ ಮತ್ತು ಸನ್ಗ್ಲಾಸ್ ಧರಿಸ್ತಾ ಇದ್ದಾಳೆ. ಆದರೂ ಜನರು ಸೆಲ್ಫಿ ತೆಗೆಯೋದು ಮತ್ತು ವಿಡಿಯೋ ಮಾಡೋದನ್ನು ಬಿಡ್ತಾನೇ ಇಲ್ಲ. ಇದೆಲ್ಲದರಿಂದ ಬೇಸತ್ತ ಮೊನಾಲಿಸಾ ಕುಂಭಮೇಳ ತೊರೆದು ಜುಸಿ ಪ್ರದೇಶದಲ್ಲಿರುವ ಕೊಳಗೇರಿಯ ತನ್ನ ಕುಟುಂಬಕ್ಕೆ ಹಿಂದಿರುಗಿರುವ ಸುದ್ದಿಯೂ ಬಂದಿದೆ. ಆಕೆಯ ತಂದೆ ಮೊನಾಲಿಸಾಳನ್ನು ಮನೆಗೆ ಕಳುಹಿಸಿ ಅವಳ 2 ಸಹೋದರಿಯರ ಜೊತೆ ಇನ್ನೂ ಕುಂಭಮೇಳದಲ್ಲಿ ಮಾಲೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಪಾಪದ ಬೆರಗುಗಣ್ಣಿನ ಹುಡುಗಿಗೆ ಸಾಮಾಜಿಕ ಮಾಧ್ಯಮಗಳಿಂದ ಪ್ರಚಾರ ಸಿಕ್ಕಿದ್ರೂ ಬದುಕಿಗೆ ತಾತ್ವಾರ ಆಯ್ತೇ ಎಂಬ ಪ್ರಶ್ನೆ ಇದೀಗ ಆಗಿದೆ.